ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಓಂ. ಈಗ ಬರ್ತಾ ಇರುವಂಥ ಸುದ್ದಿ ರಾಜ್ಯದಲ್ಲೇ BJP ಸರ್ಕಾರಕ್ಕೆ ಶಾಕ್ ಕೊಡುವಂಥ ಸುದ್ದಿ ಇದು. BJP ಸರ್ಕಾರದ ಹಿರಿಯ ನಾಯಕ ಈಶ್ವರಪ್ಪ ಅವರ ಹೆಸರನ್ನು ಬರೆದಿಟ್ಟು ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಈ ವಿಚಾರ ಇಡೀ ರಾಜಕೀಯ ವಲಯದಲ್ಲೇ ಒಂದು ಬಿರುಗಾಳಿಯನ್ನು ಎಬ್ಬಿಸಿದೆ ಅಂತ ಹೇಳ್ಬೋದು. ಉಡುಪಿಯ ಶಾಂಭವಿ ಲಾಡ್ಜ್ನಲ್ಲಿ ಸಂತೋಷ್ ಪಾಟೀಲ್ ಅನ್ನುವಂಥ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ಅದಕ್ಕೆ ಸ್ಪಷ್ಟವಾಗಿ ಈಶ್ವರಪ್ಪನವರೇ ಕಾರಣ ಅಂತ ಬರೆದಿಟ್ಟಿರುವಂಥದ್ದು ಅವರ ಡೆತ್ ನೋಟ್ನಲ್ಲಿ. ಜೊತೆಗೆ ಅವರು ಈ ಹಿಂದೆ ಕೂಡ ಈ ವಿಚಾರವಾಗಿ ಸ್ವತಃ ಅಮಿತ್ ಶಾ ಅವ್ರಿಗೂ ಕೂಡ BJP ಕೇಂದ್ರ ನಾಯಕರಿಗೆ ಕೂಡ ದೂರು ಸಲ್ಲಿಸಬೇಕು ಅಂತ ಹೇಳಿ ಹೋಗಿದ್ರು, ದೂರನ್ನು ಕೂಡ ಕೊಟ್ಟಿದ್ರು. ಹಾಗೆ ಇದು ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಕೂಡ ಈ ಒಂದು ವಿಚಾರವನ್ನು ಹೇಳೋದಕ್ಕೆ ಹೊರಟಿದ್ರು. ಕಮಿಷನ್ ವಿಚಾರವಾಗಿ ಈಶ್ವರಪ್ಪನವರಿಂದ ನೊಂದಿರುವಂಥ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. BJP 40% ಕಮಿಷನ್ ಸರ್ಕಾರ ಅಂಥೇಳಿ ಪ್ರತಿಪಕ್ಷಗಳು, ವಿರೋಧ ಪಕ್ಷಗಳು ಯಾವಾಗಲೂ BJPಯನ್ನು ದೂಷಿಸ್ತಾ ಇದ್ವು. ಒಂದಷ್ಟು ಭ್ರಷ್ಟಾಚಾರ ನಡೆಯುತ್ತೆ, ಇಲ್ಲಿ ಕಮಿಷನ್ ಇಲ್ಲದೆ ಕೆಲಸನೇ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ವಿಚಾರವಾಗಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು, ಇವಾಗ ಬೆಳಗಾವಿಯ ಸಂತೋಷ್ ಪಾಟೀಲ್ ಅನ್ನೋಂಥರ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ರಾಜಕೀಯ ವಲಯದಲ್ಲಿ ಬಿರುಗಾಳಿ ಎಬ್ಸಿದೆ ಅಂತ ಹೇಳ್ಬೋದು. ಒಂದು ಕಡೆ BJP ಏನೆಲ್ಲ ತನ್ನ ಈ ಚುನಾವಣೆ ಬರ್ತಾ ಇರುವಂಥ ವೇಳೆಗೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ತನ್ನ ವರ್ಚಸ್ಸನ್ನು ಹೆಚ್ಚಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇತ್ತು. BJPಯ ಹಿರಿಯ ನಾಯಕ ಈಶ್ವರಪ್ಪ, ಅದು ಕೂಡ RSS ಮೂಲದಿಂದ ಬಂದಂಥವರು. ಅವರು ಯಾವಾಗಲೂ ಕೂಡ ಪ್ರತಿಯೊಂದು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸದಾ ಯಾವತ್ತೂ BJPಯ ಸ್ಟ್ಯಾಂಡನ್ನು ರಾಜ್ಯದ ಮುಂದೆ ಇಡ್ತಾ ಇದ್ದಂಥವರು. ಪ್ರತಿ ಬಾರಿ ಕೂಡ ವಿವಾದಗಳಾದಾಗ ಮೊದಲು ಮಾತಾಡ್ತಿದ್ದೆ ಈಶ್ವರಪ್ಪನವರು. ಸೊ ಹಾಗಾಗಿ ಈ ಬಾರಿ ಈಶ್ವರಪ್ಪನವರೇ ಈ ಥರದೊಂದು ಸಮಸ್ಯೆಗೆ ಸಿಕ್ಕಾಕೊಂಡಿರುವಂಥದ್ದು ನಿಜಕ್ಕೂ BJP ಒಂದು ದೊಡ್ಡ ಹೊಡೆತವನ್ನು ತಿನ್ನುತ್ತಾ ಈ ಒಂದು ಘಟನೆಯಿಂದ ಅಂಥೇಳಿ. ಜೊತೆಗೆ ಆ ವ್ಯಕ್ತಿಯ ಏನಾಯಿತು, ಯಾಕೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮಟ್ಟಿಗೆ ಯಾಕೆ ಅವರು ಯೋಚನೆ ಮಾಡಿದರು, ಅಂಥದ್ದು ಏನಾಗಿತ್ತು ಅನ್ನುವಂಥದ್ದು ಹೆಚ್ಚಿನ ಮಾಹಿತಿಗಳಿಂದ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಉಡುಪಿಯ ಶಾಂಭವಿ ಲಾಡ್ಜ್ನಲ್ಲಿ ಪಕ್ಕದ ರೂಮ್ನಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಆದರೂ ಕೂಡ ಡೆತ್ ನೋಟನ್ನು ಬರೆದಿಟ್ಟು ಮೊಬೈಲ್ನಲ್ಲಿ ಮೆಸೇಜನ್ನು ಕಳಿಸಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ನಿಜಕ್ಕೂ ಇದು ಗುತ್ತಿಗೆದಾರರಿಗೆ ಈಗಿರುವಂಥ ಒತ್ತಡ ಪರಿಸ್ಥಿತಿಯನ್ನು ನೋಡಿದರೆ ಗೊತ್ತಾಗ್ತಾ ಇದೆ. ರಾಜಕಾರಣಿಗಳ ಹಿಡಿತ ಯಾವ ರೀತಿ ಇದೆ, ಕಮಿಷನ್ ವಿಚಾರದಲ್ಲಾಗ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ರಾಜಕಾರಣಿಗಳು, ಮುಖಂಡರು, ಲೀಡರ್ಗಳು ಹೇಗೆ ಗುತ್ತಿಗೆದಾರರನ್ನು ಸತಾಯಿಸ್ತಾರೆ ಅಥವಾ ಕಮಿಷನ್ ವಿಚಾರದಲ್ಲಿ ಅವ್ರನ್ನ ಪದೇ ಪದೇ ಹಿಂಸೆಗೆ ಗುರಿ ಮಾಡ್ತಾರೆ ಅನ್ನುವಂಥದ್ದು ಈಗಾಗಲೇ ಮಾತುಗಳಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ತನಿಖೆಯಿಂದ ಹೊರಬರಬೇಕಾಗಿದೆ. ಈ ಮೂಲಕ ರಾಜ್ಯ BJP ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಸರ್ಕಾರ ಈಗಾಗಲೇ ಸಾಕಷ್ಟು ಧರ್ಮದ ವಿಚಾರದಲ್ಲಿ ವಿವಾದಗಳು ಪದೇ ಪದೇ ಹೆಚ್ಚಾಗ್ತಾ ಇವೆ. ಸರ್ಕಾರದಲ್ಲಿ ಸಾಮಾನ್ಯ ಜನರಿಗೆ ಕಾನೂನಿನ ರಕ್ಷಣೆ ಸರಿಯಾಗಿ ಸಿಗ್ತಾ ಇಲ್ಲ. ಎಲ್ಲೆಲ್ಲೂ ಗಲಾಟೆಗಳು ನಡೀತಾ ಇದೆ. ರಾಮನವಮಿ ಸಂದರ್ಭದಲ್ಲಿ ಆಗಿದ್ದಾಗ್ಬೋದು ಅಥವಾ ಧಾರವಾಡದ ನುಗ್ಗಿಕೇರಿ ಹನುಮನ ದೇವಸ್ಥಾನದಲ್ಲಾಗಿದ್ದಾಗ್ಬೋದು, ಕಲ್ಲಂಗಡಿ ಹಣ್ಣಿನ ಅಂಗಡಿಯನ್ನು, ನಬೀಸಾಬ್ ಅವ್ರ ಅಂಗಡಿಯನ್ನು ಒಡೆದಾಕಿದ್ದಾಗ್ಬೋದು. ಈ ಥರದ ಘಟನೆಗಳಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ, ಸರಿಯಾದಂಥ ಒಂದು ಸಾರ್ವಜನಿಕರ ರಕ್ಷಣೆ ಇಲ್ಲ ಅನ್ನೋ ವಿಚಾರವಾಗಿ ಈಗಾಗಲೇ BJP ಸರ್ಕಾರದ ಬಗ್ಗೆ ನೆಗೆಟಿವ್ ಕೇಳಿ ಬರ್ತಾ ಇದೆ. ಅದರಲ್ಲಿ BJP ಸರ್ಕಾರದ ಒಬ್ಬ ಮಂತ್ರಿ, ಅದು ಕೂಡ ಹಿರಿಯ ಮಂತ್ರಿ, ಅದು ಕೂಡ ಅಂತ ಹೇಳಿದ್ರೆ BJPಯನ್ನು ಸದಾ ತನ್ನ BJPಯ ಒಂಥರ ಸ್ಟ್ಯಾಂಡಾಗಿ ನಿಂತ್ಕೊಂಡು BJPಯನ್ನು ಸದಾ ತಾನು ನಿಂತ್ಕೊಂಡು BJP ಪರವಾಗಿ ಮಾತನಾಡ್ತಿದ್ದಂಥ ಈಶ್ವರಪ್ಪನವರು ಈ ತರಹದ ಆರೋಪಕ್ಕೆ ಗುರಿಯಾಗಿರುವಂಥದ್ದು, ಅವರ ಹೆಸರಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ನಿಜಕ್ಕೂ ಇದು ದೊಡ್ಡ BJPಗೆ ಹೊಡೆತ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಕರ್ನಾಟಕ ಟಿವಿ ಇದರ ಕುರಿತಾಗಿ ಮತ್ತಷ್ಟು ಹೆಚ್ಚಿನ ಮಾಹಿತಿನ ಕೊಡ್ತಾ ಇರುತ್ತೆ. ಸೊ ಸದಾ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.